ಇನ್ನು ಕೊಲೆ ಆರೋಪಿಗಳನ್ನ 3 ಟೀಮ್ ಮಾಡಿಟ್ಟಿದ್ದಾರೆ ಈಗ ಪೊಲೀಸರು. ಎಲ್ಲರನ್ನೂ ಕೂಡ ಒಟ್ಟಿಗೆ ಇಟ್ಟರೆ ಈಗ ತನಿಖೆಗೆ ತೊಡಕಾಗಬಹುದು ಅಂತ ಹೇಳಿ 3 ಟೀಮ್ ಆಗಿ ಮಾಡಿದಾರಂತೆ. ಬೇರೆ ಬೇರೆಯಾಗಿ ಸಪರೇಟ್ ಆಗಿಟ್ಟು ಅವರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಪ್ಲಾನ್ ಮಾಡಿ ಉತ್ತರ ನೀಡ್ತಾರೆ ಅಂತ ಹೇಳಿ ಪೊಲೀಸರಿಗೆ ಗೊತ್ತಿದೆ. ಯಾಕಂದ್ರೆ ಇವ್ರನ್ನ ಒಟ್ಟಿಗೆ ಏನಾದರೂ ವಿಚಾರಣೆಗೆ ಕರ್ಕೊಂಡು ಬಂದು ಕೂರಿಸ್ಕೊಂಡ್ರೆ ಆಗ ಎಲ್ಲರೂ ಕೂಡ ಮಾತಾಡಿಕೊಂಡು ಅಥವಾ ಒಬ್ಬನಿಗೊಬ್ಬ ಹೇಳ್ದಂತೆ ಅವರು ಕೂಡ ಸಪೋರ್ಟ್ ಮಾಡ್ಕೊಂಡು ಮಾತಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ತಾರೆ ಅಂತ ಹೇಳಿ ಬೇರೆ ಬೇರೆ ಕಡೆ ಸಪ್ರೇಟ್ ಆಗಿ ಇಟ್ಟಿದ್ದಾರಂತೆ. 3 ಜನರನ್ನ ಒಂದು 3 ಟೀಮ್ ಆಗಿ ಮಾಡಿದ್ದಾರೆ ಈಗ. ಸೊ ಹಾಗಾಗಿ ಯಾರು ಕೂಡ ಪ್ಲಾನ್ ಮಾಡ್ಕೋಬಾರ್ದು ಅನ್ನೋ ರೀತಿಯಲ್ಲಿ ಈಗ ದರ್ಶನ್ ಸೇರಿದಂತೆ ಆರೋಪಿಗಳನ್ನ 3 ಟೀಮ್ ಮಾಡಿಟ್ಟಿದೆ ಖಾಕಿ ಪಡೆ. ಕೊಲೆ ಆರೋಪಿಗಳನ್ನ 3 ಟೀಮ್ ಮಾಡಿ ಈಗ ಪೊಲೀಸರು ಬೇರೆ ಬೇರೆ ಇಟ್ಟಿದ್ದಾರೆ, ಸಪರೇಟ್ ಆಗಿ ಇಟ್ಟಿದ್ದಾರೆ. ಸೊ ಇದು ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಒಂದು ಇನ್ಸೈಟ್ಸ್. ಈಗಾಗಲೇ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಪೊಲೀಸರು. ಯಾಕಂದ್ರೆ ಈ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಿರುವಂಥದ್ದು ಈಗ 13 ಜನ. ಸೊ ಇನ್ನೂ ಒಂದು 4 ಜನ ಇನ್ನೂ ಕೂಡ ಅಬ್ಸ್ಕಾಂಡಿಂಗ್ ಅಲ್ಲಿ ಇದ್ದಾರೆ. ಅವರು ಕೂಡ ಸೇರ್ಕೊಂಡ್ರೆ ಇದು 17 ಜನ ಆಗ್ತಾರೆ ಈ ಕೊಲೆಯ ಆರೋಪಿಗಳು. ಎಲ್ಲರೂ ಒಟ್ಟಿಗೆ ಇಟ್ಟರೆ ಪ್ಲಾನ್ ಮಾಡ್ಕೋತಾರೆ ಹೇಗೆ ದಿಕ್ಕ ತಪ್ಪಿಸ್ಬೇಕು ತನಿಖೆಗೆ ಅಂಥೇಳಿ ಏನಾದರೂ ಪ್ಲಾನ್ ಮಾಡಿಕೊಂಡು ಆ ರೀತಿಯಾಗಿ ಮಾತಾಡುವಂಥದ್ದು ಸಂದರ್ಭಗಳಿರುತ್ತೆ. ಸೊ ಹಾಗಾಗಿನೇ ಬೇಡ ಅದೆಲ್ಲ ಅಂಥೇಳಿ ಬೇರೆ ಬೇರೆ ಇಟ್ಬಿಟ್ರೆ ಒಳ್ಳೆಯದು. ಸೊ ಯಾಕಂದರೆ 3 ಜನರನ್ನ 3 ಟೀಮ್ಗಳಾಗಿ ಮಾಡಿಟ್ಬಿಟ್ರೆ ಬೇರೆ ಬೇರೆ ಕಡೆ ಆಗ ಒಬ್ರಿಗೊಬ್ರು ಮಾತಾಡಿಕೊಂಡು ಹೇಳೋದಿಲ್ಲ ಅಥವಾ ಕೊಡುವಂಥ ಹೇಳಿಕೆಗಳು ಕೂಡ ವ್ಯತಿರಿಕ್ತ ಆಗಬಹುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಈಗ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿರುವಂಥ ದೃಶ್ಯಗಳನ್ನು ಗಮನಿಸ್ಬೋದು. ಒಂದು ಕಡೆ ಕಾಮಾಕ್ಷಿಪಾಳ್ಯ ಡ್ರೈನೇಜ್ ಹತ್ತ ಆ ಶವವನ್ನು ಏನು ಎಸ್ದಿದ್ರಲ್ಲ, ರೇಣುಕಾಸ್ವಾಮಿಯ ಶವವನ್ನು ಇಲ್ಲಿಗೆ ತಂದು ಎಸ್ದಿದ್ದಂಥದ್ದು. ಸೊ ಅದೇ ಸ್ಥಳಕ್ಕೆ ಈಗ ಆರೋಪಿಗಳನ್ನು ಕರ್ಕೊಂಡು ಹೋದರು. ಒಂದು 3 ಜನ ಆರೋಪಿಗಳನ್ನು ಈಗ ಅಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಯಾಕಂದರೆ ಪ್ರಮುಖವಾಗಿ ಇವ್ರ ಮೇಲಿರುವಂಥ ಆರೋಪ ಅಂದರೆ ಇವರೇ ಶವವನ್ನು ಡಿಸ್ಪೋಸ್ ಮಾಡಿದ್ದಾರೆ ಅಂಥೇಳಿ.